ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳು. ಇಂದು ನಾವು 4ನೇ ಪಾಠವನ್ನು ನೋಡೋಣ. ಚತುರ್ಥ ಪಾಠ ಭಾರತ ಮಹಿಮಾ. ಭಾರತದ ಮಹಿಮೆಯನ್ನು ಕುರಿತಿರುವಂತಹ ಪದ್ಯ ಇದು. ನಿಮಗೆ ಭಾರತ ಅನ್ನೋ ಶಬ್ದಕ್ಕೆ ಅರ್ಥ ಹಿಂದೆ ಹೇಳಿದ್ದೀನಿ. ಭಾ ದೀಪ್ತೌ ರತಾಹ ನಿರತಾಹ ಅಂತ. ಅಂದರೆ ಬೆಳಕಿನ ಭಾ ದೀಪ್ತೌ, ಭಾ ಅಂದರೆ ಬೆಳಕು ಅಂತ ಅರ್ಥ. ಜ್ಞಾನದ ಬೆಳಕಿನಲ್ಲಿ ನಿರತರಾಗಿರುವವರು ಭಾರತೀಯರು ಅಂತ. ಹಾಗೆ ಭಾರತ ಅಂತಂದರೆ ಬೆಳಕಿನಲ್ಲಿ ನಿರತರಾಗಿರುವವರು. ಅಂತಹ ಭಾರತದ ಮಹಿಮೆ ಪ್ರಪಂಚದಲ್ಲಿ ಬೇರೆ ದೇಶಗಳು ತಮ್ಮ ಅಸ್ತಿತ್ವವನ್ನು ತಿಳ್ಕೊಳ್ಬೇಕಾದ್ರೆ ಭಾರತ ಅವರಿಗಿಂತ ಎಷ್ಟೋ ಮುಂದಿತ್ತು, ಯೂನಿವರ್ಸಿಟಿಗಳನ್ನೇ ಸ್ಥಾಪನೆ ಮಾಡಿತ್ತು. ಹಾಗಾಗಿ ಮೊದಲಿಂದಲೂ ಜಗತ್ತಿನ ಮೊದಲ ಸಿವಿಲೈಜೇಷನ್, ದ ಫಸ್ಟ್ ಸಿವಿಲೈಜೇಷನ್ ಇನ್ ದ ವರ್ಲ್ಡ್ ಈಸ್ ಇನ್ ಹರಪ್ಪನ್ ಸಿವಿಲೈಜೇಷನ್ ಇನ್ ಇಂಡಿಯಾ. ಆಯಿತಾ? ಹರಪ್ಪ, ಮೊಹೆಂಜೊದಾರೋ, ಆಮೇಲೆ ಇನ್ನೊಂದು ಯಾವುದೋ ಇದೆಯಲ್ಲ, ಅವೆಲ್ಲವೂ ಭಾರತದವೇ. ಹಾಗೆ ಮೊದಲ ಸಿವಿಲೈಜೇಷನ್. ಆಮೇಲೆ ನಿಮಗೆ ಮೆಸೊಪೊಟೇಮಿಯ ಸಿವಿಲೈಜೇಷನ್ ಬರುತ್ತೆ. ಬಟ್ ಭಾರತದ ಸಿವಿಲೈಜೇಷನ್ ಫಸ್ಟು, ಆಮೇಲೆ ವೇದಿಕ್ ಪೀರಿಯಡ್ ಆ್ಯಂಡ್ ಲೇಟರ್ ವೇದಿಕ್ ಪೀರಿಯಡ್. ಫಸ್ಟ್ ಲಿಟ್ರೇಚರ್ ಆಫ್ ದಿ ವರ್ಲ್ಡ್ ಈಸ್ ಋಗ್ವೇದ. ಅದರಿಂದ ಯಾವ ದಿಸೆಯಲ್ಲಿ ತೊಗೊಂಡ್ರೂ ಭಾರತದ ಮುಂದೆ ಬೇರೆ ದೇಶಗಳು ಇಲ್ಲ. ಹಾಗೆ ಅಂತಹ ಭಾರತ ಮಹಿಮೆಯನ್ನು ಪುರಾಣಗಳಲ್ಲಿ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ. ಮಹರ್ಷಿ ವೇದವ್ಯಾಸೇನ ವಿರಚಿತಂ ವಿಷ್ಣು ಪುರಾಣಂ ಪುರಾಣೇಶು ಅನ್ಯತಮಂ. ಮಹರ್ಷಿ ವೇದವ್ಯಾಸರು ನಿಮ್ಗೆ ಗೊತ್ತಿದೆ, ಮಹಾಭಾರತವನ್ನು ಬರೆದಂತಹ ಮಹಾನ್ ಪುರುಷರು ಇವರು. ಹಾಗಾಗಿ ಇವರು 18 ಪುರಾಣಗಳನ್ನು ಬರೆದಿದ್ದಾರೆ. ಸ್ಕಂದ ಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಆಮೇಲೆ ಶಿವಪುರಾಣ, ನಾರದ ಪುರಾಣ, ಹೀಗೆ ಬೇಕಾದಷ್ಟು 18 ಪುರಾಣಗಳು ಒಟ್ಟು. ಬೇಕಾದಷ್ಟು 18 ಪುರಾಣಗಳು. ಆಮೇಲೆ ಬ್ರಹ್ಮಸೂತ್ರ 3 ಪುಸ್ತಕಗಳು ಒಟ್ಟು ಅವರು ಬರೆದಿರೋದು. ಒಂದು ಬ್ರಹ್ಮಸೂತ್ರಾಣಿ, ಅದು ವೇದಾಂತದ ಗ್ರಂಥ. ವೇದಾಂತ ಅಂದರೆ ಮೋಕ್ಷವನ್ನು ಕುರಿತಾಗಿರುವಂಥದ್ದು. 2ನೇದು ಮಹಾಭಾರತ, 3ನೇದು 18 ಪುರಾಣಗಳು. ಈ 3 ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟವರು ಮಹರ್ಷಿ ವೇದವ್ಯಾಸ. ಅಂತಹ ಮಹರ್ಷಿ ವೇದವ್ಯಾಸದಿಂದ ಬರೆಯಲ್ಪಟ್ಟಂತಹ ವಿಷ್ಣು ಪುರಾಣದಿಂದ ಈ ಪದ್ಯಭಾಗಗಳನ್ನು ಆಯ್ಕೆ ಮಾಡಲಾಗಿದೆ. ಪುರಾಣೇಸ್ಮಿನ್ ಜ್ಞಾನಂ ಕರ್ಮ ಭಕ್ತಿ ಉಪಾಸನಂ ಇತ್ಯಾದಯ ಬಹವೋ ವಿಷಯ ಪ್ರಸ್ತುತಃ. ಈ ಪುರಾಣದಲ್ಲಿ ನಮಗೆ ಜ್ಞಾನ, ಕರ್ಮ, ಭಕ್ತಿ, ಉಪಾಸನೆ ಇತ್ಯಾದಯ ಬಹವೋ ವಿಷಯ ಮುಂತಾದ ಅನೇಕ ವಿಷಯಗಳು ಪ್ರಸ್ತುತವಾಗಿವೆ, ಪ್ರಸ್ತಾವಿಸಲ್ಪಟ್ಟಿವೆ ಅಂತ ಅರ್ಥ. ಭಾರತ ದೇಶಸ್ಯ ಮಹಿಮಾ ಅತ್ರ ವರ್ಣಿತ. ಭಾರತ ದೇಶದ ಮಹಿಮೆ ಇಲ್ಲಿ ವರ್ಣಿಸಲ್ಪಟ್ಟಿದೆ. ವಿಷ್ಣು ಪುರಾಣಸ್ಯ ಕೇಚನ ಶ್ಲೋಕ ಅತ್ರ ಪ್ರದತ್ತ. ವಿಷ್ಣು ಪುರಾಣದ ಕೆಲವು ಶ್ಲೋಕಗಳು ಇಲ್ಲಿ ನೀಡಲ್ಪಟ್ಟಿವೆ. ಪರಾಶರ ಮುನಿ ಮೈತ್ರೇಯಂ ಏತಂ ವಿಷಯಂ ಉಪದಿಶತಿ. ಇದು ಪರಾಶರ ಮುನಿ. ಪರಾಶರರು ಅಂದರೆ ವಸಿಷ್ಠರ ಕುಲದವರು. ಹಾಗೆ ಅವರು ಮಹಾಜ್ಞಾನಿಗಳು. ಅವರು ತಮ್ಮ ಶಿಷ್ಯನಾದಂಥ ಮೈತ್ರೇಯನಿಗೆ ಈ ವಿಷಯವನ್ನು ಉಪದೇಶ ಮಾಡ್ತಾರೆ. ಅಂದರೆ ಭಾರತ ಬಗ್ಗೆ ಇರುವಂಥ ವಿಷಯವನ್ನು ಹೇಳ್ತಾರೆ. ಹಾಗೆ ಇಲ್ಲಿ ನೋಡಿ, ಮೊದಲನೇದು ಭಾರತ ಮಾತೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ? ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಭಾರತ ಅಂದರೆ ಯಾವುದು? ಹಾಗಾದರೆ ಎಲ್ಲಿಂದ ಭಾರತ ಅಂತ ಹೇಳ್ತಾರೆ? ಎಷ್ಟು ಕ್ಲಿಯರ್ ಕಟ್ಟಾಗಿ ಭಾರತದ ಒಂದು ಸ್ಥಿತಿಯನ್ನು ಹೇಳ್ತಾರೆ. ಭಾರತ ಎಲ್ಲಿದೆ ಅಂತ ಹೇಳ್ತಾರೆ ನೋಡಿ. ಉತ್ತರಂ ಯತ್ ಸಮುದ್ರಸ್ಯ. ಇದು ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡೋದು ಅಂತ ಹೇಳಿದ್ರೆ, ಉತ್ತರದಲ್ಲಿ ಸಮುದ್ರ ಇದೆ ಅಂತ. ಉತ್ತರದಲ್ಲಿ ಸಮುದ್ರ ಇದೆ ಅಂತ ಅರ್ಥ ಅಲ್ಲ, ಸಮುದ್ರಸ್ಯ ಉತ್ತರಂ ಅಂತ ಅರ್ಥ. ಯತ್ ಯಾವ ಭೂಭಾಗವು ಸಮುದ್ರದ ಉತ್ತರಕ್ಕೆ ಇದೆಯೋ. ಆಮೇಲೆ ಹಿಮಾದ್ರೇಶ್ಚೈವ ದಕ್ಷಿಣಂ. ಹಿಮಾದ್ರೇಶ್ಚೈವ ದಕ್ಷಿಣಂ ಅಂದರೆ ಹಿಮಪರ್ವತದ ದಕ್ಷಿಣ ಭಾಗಕ್ಕೆ. ನೋಡಿ, ಇಲ್ಲಿ ನೀವು ಭಾರತ ಮಾತೆಯ ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ. ನಾವು ಇಂಡಿಯನ್ ಮ್ಯಾಪ್ ನೋಡಿ, ಇಲ್ಲಿ ಏನು ಬರುತ್ತೆ? ಪೂರ್ಣ ಹಿಮಾಲಯನ್ ರೇಂಜಸ್. ಸೊ ಹಿಮಾದ್ರೇಶ್ಚೈವ ದಕ್ಷಿಣಂ ಅಂದರೆ ಹಿಮಾಲಯದ ದಕ್ಷಿಣ ಭಾಗ ಇದಿಷ್ಟು. ಆಮೇಲೆ ಇಲ್ಲಿ ಮೊದಲೇನು ಹೇಳ್ತಾರೆ? ಉತ್ತರಂ ಯತ್ ಸಮುದ್ರಸ್ಯ. ನೋಡಿ, ಇಲ್ಲಿ ಸಮುದ್ರ ಇದೆ. ಈ ಸಮುದ್ರದ ಉತ್ತರ ಭಾಗಕ್ಕೆ. ಸೊ ಸಮುದ್ರದ ಉತ್ತರ ಭಾಗ ಹಿಮಾಲಯದ ದಕ್ಷಿಣ ಭಾಗ. ಗೊತ್ತಾಯ್ತಾ? ಇವೆರಡು, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ. ವರ್ಷಂ ತದ್ಭಾರತಂ ಅಂದರೆ ಇರುವಂಥ ಸಂತತಿಯನ್ನು.
ಇರುವಂತಹ ಜಾಗವನ್ನು ಭಾರತ ಎನ್ನುವಂಥ ಹೆಸರಿನಿಂದ ಭಾರತೀಯತ್ರ ಸಂತತಿ ಮತ್ತು ಅಲ್ಲಿರುವವರನ್ನ ಭಾರತೀಯರು ಅಂತ ಕರೀತಾರೆ. ಆ ಸಂತತಿಯನ್ನು ಏನಂತ ಕರೀತಾರೆ? ಭಾರತೀಯರು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಉತ್ತರಂ ಯತ್ ಸಮುದ್ರಸ್ಯ ಅಂದರೆ ಏನಾಯಿತು? ಸರಳವಾಗಿ ಹೇಳೋದಾದರೆ ಸಮುದ್ರದ ಉತ್ತರ ಭಾಗಕ್ಕೆ, ಹಿಮಪರ್ವತದ ದಕ್ಷಿಣ ಭಾಗಕ್ಕೆ ಇರುವಂಥ ಭೂಭಾಗವನ್ನು ಭಾರತ ಅಂತಲೂ ಅಲ್ಲಿರುವ ಸಂತತಿಯನ್ನು ಭಾರತೀಯರು ಅಂತಲೂ ಕರೆಯುತ್ತಾರೆ. ಇದು ಇದರ ತಾತ್ಪರ್ಯ. ಇನ್ನು ಮುಂದಿನ ಶ್ಲೋಕ ಏನು ಹೇಳ್ತಾನೆ? ಪುರುಷೈರ್ಯಜ್ಞ ಪುರುಷೋ ಜಂಬುದ್ವೀಪೋ ಸದೀಜ್ಯತೆ ಯಜ್ಞೈರ್ಯಜ್ಞಮಯೋ ವಿಷ್ಣು ಅನ್ಯದ್ವೀಪೇಶು ಚಾನ್ಯಥಾ. ಪುರುಷೈ ಯಜ್ಞಪುರುಷೋ ಜಂಬುದ್ವೀಪೇ ಸದೇಜ್ಯತೆ. ಜಂಬುದ್ವೀಪ ಅಂತ ಒಂದು ಪ್ಲೇಸ್. ಆ ಜಂಬುದ್ವೀಪದಲ್ಲಿ ಪುರುಷರಿಂದ ಸದಾ ಇಜ್ಜತೆ ಅಂದರೆ ಯಾಗ ಮಾಡಲ್ಪಡುತ್ತದೆ ಅಂತ ಅರ್ಥ. ಸದಾ ಅಂದರೆ ಯಾವಾಗಲೂ ನೋಡಿ, ಸದಾ ಪ್ಲಸ್ ಇಜ್ಜತೆ, ಸದೇಜ್ಯತೆ ಗುಣಸಂಧಿ. ಹಾಗಾಗಿ ಯಾವಾಗಲೂ ಯಜ್ಞವು ಮಾಡಲ್ಪಡುತ್ತದೆ, ಸದೇಜ್ಯತೆ. ಆಮೇಲೆ ಯಜ್ಞೈರ್ಯಜ್ಞಮಯೋ ವಿಷ್ಣುವಿಗೆ ಯಜ್ಞಮಯ ಅಂತ ಕರೀತಾರೆ. ಹಾಗಾಗಿ ಯಜ್ಞಮಯನಾದಂತಹ ವಿಷ್ಣು ಆರಾಧಿಸಲ್ಪಡ್ತಾನೆ ಅವನು. ಅದಾಯ್ತಾ? ಯಜ್ಞಮಯೋ ವಿಷ್ಣು ಸದೇಜ್ಯತೆ, ಅಥವಾ ಯಜ್ಞಮಯನಾದಂಥ ವಿಷ್ಣುವನ್ನು ಸದಾ ಯಜ್ಞದ ಮೂಲಕ ಆರಾಧಿಸಲ್ಪಡುತ್ತದೆ. ಜೊತೆಗೆ ಅನ್ಯದ್ವೀಪೇಶು, ಬೇರೆ ದ್ವೀಪಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಈ ದೇವತಾರಾಧನೆಯು ಆಗುತ್ತದೆ. ಅನ್ಯದ್ವೀಪೇಶು ಅನ್ಯಥಾ, ಬೇರೆ ದ್ವೀಪಗಳಲ್ಲಿ ಬೇರೆ ರೀತಿಯಲ್ಲಿ ಆ ದೇವರನ್ನು ಅಲ್ಲಿ ಆರಾಧಿಸ್ತಾರೆ. ಆದರೆ ಇಲ್ಲಿ ಜಂಬುದ್ವೀಪದಲ್ಲಿ ವಿಷ್ಣುವನ್ನು ಯಜ್ಞದ ಮೂಲಕ ಆರಾಧಿಸ್ತಾರೆ ಅಂತ ಹೇಳ್ತಾರೆ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬುದ್ವೀಪೇ ಮಹಾಮನೆ ಯತೋ ಹಿ ಕರ್ಮಭೂರೇಶ ಹ್ಯತೋನ್ಯ ಭೋಗಭೂಮಯ. ನೋಡಿ, ಇನ್ನೊಂದು ವಿಶೇಷವನ್ನು ಇಲ್ಲಿ ಹೇಳಿದ್ರು. ಅತ್ರಾಪಿ ಭಾರತಂ ಶ್ರೇಷ್ಠಂ, ಇಲ್ಲೂ ಕೂಡ ಜಂಬುದ್ವೀಪದಲ್ಲಿ ಯಾವುದು ಶ್ರೇಷ್ಠ ಅಂದರೆ ಭಾರತವೇ ಶ್ರೇಷ್ಠ. ಹೇ ಮಹಾಮುನೆ, ಹೇ ಮೈತ್ರೇಯ ಮುನೆ, ಅಸ್ಮಿನ್ ಜಂಬುದ್ವೀಪೆ, ಈ ಜಂಬುದ್ವೀಪದಲ್ಲಿ ಏನಿದೆ ಭಾರತವೇ ಶ್ರೇಷ್ಠವಾಗಿದೆ. ಯಾಕಂದರೆ ಯತೋಹಿ ಕರ್ಮಭೂರೇಶ, ಇಲ್ಲಿ ಕರ್ಮಭೂಮಿ. ಈ ಭೂಮಿಯಲ್ಲಿ ಏನಿದೆ, ಭಾರತದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯತೆ ಇರೋದರಿಂದ, ಕರ್ಮಭೂಮಿಯಾಗಿರೋದ್ರಿಂದ ಇಲ್ಲಿ ಎಲ್ಲವೂ ಕರ್ಮದ ಮೇಲೆ ಆಧರಿಸಲ್ಪಟ್ಟಿರೋದ್ರಿಂದ ಕರ್ಮವನ್ನು ಮಾಡಬೇಕು. ಉಳಿದ ಪ್ರದೇಶ ಅಂದರೆ ಭಾರತ ಬಿಟ್ಟು ಬೇರೆಯ ಪ್ರಪಂಚದ ಎಲ್ಲ ಭೂಭಾಗಗಳು ಕೂಡ ಭೋಗಭೂಮಿ ಅಂತ ಕರೀತಾರೆ. ಅದನ್ನು ಏನಂತ ಕರೀತಾರೆ? ಭೋಗಭೂಮಿ. ಅಂದರೆ ಅಲ್ಲಿ ಏನು, ಎಲ್ಲಿ ಮೋಕ್ಷವನ್ನು ಆಧರಿಸ್ಕೊಂಡಿರುತ್ತೋ ಅದು ಕರ್ಮಭೂಮಿ, ಎಲ್ಲಿ ಮೋಕ್ಷದ ಕಲ್ಪನೆ ಇರೋದಿಲ್ವೋ ಅದು ಭೋಗಭೂಮಿ. ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇರಲಿಲ್ಲ ಮೋಕ್ಷದ ಕಲ್ಪನೆ, ಭಾರತದಲ್ಲಿ ಮಾತ್ರ ಇತ್ತು ಮೊದಲಿಂದ. ಹಾಗಾಗಿ ಇದಕ್ಕೆ ಕರ್ಮಭೂಮಿ ಅಂತ ಕರೆದ್ರು. ಯಾಕೆ? ಕರ್ಮಗಳ ಮೂಲಕನೇ ನಾವು ನಮ್ಮ ಎಲ್ಲ ಲಯಬಿಲಿಟೀಸ್, ಲಾಭ ನಷ್ಟಗಳನ್ನು ಮುಗಿಸ್ಕೊಂಡು ಮುಂದೆ ಜೀವನ ಇಲ್ಲದೆ ಇರುವಂತೆ, ಅಂದರೆ ಮೋಕ್ಷವನ್ನು ಪಡೆಯುವಂತೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಬಟ್ ಉಳಿದ ಪ್ರದೇಶದಲ್ಲಿ ಭೋಗಭೂಮಿಯಲ್ಲಿ ಹಾಗಲ್ಲ. ಅವರು ಸದಾ ಭೋಗದಲ್ಲಿರ್ತಾರೆ, ಮತ್ತು ಆ ಭೋಗಕ್ಕೆ ಅನುಗುಣವಾಗಿ ಅವರವರ ಜನ್ಮವನ್ನೆತ್ತಿ ಕಷ್ಟವನ್ನು ಅನುಭವಿಸ್ತಾನೇ ಇರ್ತಾರೆ. ಹಾಗಾಗಿ ಭಾರತ ಅನ್ನೋದು ಅತ್ಯಂತ ಶ್ರೇಷ್ಠವಾದಂಥ ಕರ್ಮಭೂಮಿ. ಇಲ್ಲಿ ಉಳಿದೆಲ್ಲ ಪ್ರದೇಶಗಳು ಕೂಡ, ಇಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಉಳಿದೆಲ್ಲ ಪ್ರದೇಶಗಳು ಭಾರತವನ್ನು ಬಿಟ್ಟು ಭೋಗಭೂಮಿ ಅಂತ ಕರೀತಾರೆ. ಅದರಿಂದ ಭೋಗಭೂಮಿ ಉಳಿದವರು. ಹಾಗಾದ್ರೆ ನಮಗವ್ರಿಗೆ ಏನು ವ್ಯತ್ಯಾಸ? ನಾನು ಮತ್ತೆ ಹೇಳಿದ್ನಲ್ಲ, ಆದ್ಯಂತಿಕ ದುಃಖ ನಿವೃತ್ತಿ ಮೋಕ್ಷ ಅಂತ. ಯಾವತ್ತೂ ದುಃಖ ಇಲ್ಲದೆ ಇರೋದೇ ಮೋಕ್ಷ, ಅದು ಈ ಕರ್ಮದಿಂದ ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಇಲ್ಲಿ ಹುಟ್ಟು ಪುಣ್ಯವನ್ನು ಗಳಿಸ್ಕೊಳ್ಬೇಕು, ತನ್ಮೂಲಕ ಮೋಕ್ಷವನ್ನು ಪಡೀಬೇಕು ಅಂತ ಹೇಳ್ತಾರೆ. ಅತ್ರ ಜನ್ಮ ಸಹಸ್ರೈರಪಿ ಸತ್ತಮ ಕದಾಚಿಲ್ಲಭತೆ ಜಂತುರ್ಮಾನುಷ್ಯಂ ಪುಣ್ಯ ಸಂಚಯಾತ್. ನೋಡಿ, ನಾನು ಹೇಳಿದಂಥ ವಿಷಯವನ್ನು ಈಗ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಅತ್ರ ಜನ್ಮ ಸಹಸ್ರಾಣಂ, ಇಲ್ಲಿ ನೂರಾರು ಜನ್ಮಗಳಿಂದ, ಸಾವಿರಾರು ಜನ್ಮಗಳಿಂದ, ಸಹಸ್ರ ರೀತಿ ಸತ್ತಮ, ಸಹಸ್ರಾರು ಜನ್ಮಗಳಿಂದಲೂ ಕೂಡ ಏನಾಗುತ್ತೆ? ಕದಾಚಿಲ್ಲಭತೆ, ಜನ್ಮವು ಒಮ್ಮೆ ಸಿಗತ್ತೆ. ಮಾನುಷ್ಯಂ ಪುಣ್ಯ ಸಂಚಯ. ಹಾಗೆ ಪುಣ್ಯ ಸಂಚಯಾತ್ ಮಾನುಷ್ಯ ಜನ್ಮ ಕದಾಚಿತ್ ಲಭತೆ. ಜಂತು ಒಂದು ಜೀವಿಗೆ
ತನ್ನ ಪುಣ್ಯ ಸಂಚಯದಿಂದ ತಾನು ಗಳಿಸುವಂತಹ ಪುಣ್ಯದಿಂದ ಸಾವಿರಾರು ಜನ್ಮಗಳಲ್ಲಿ ಯಾವಾಗಲೂ ಒಮ್ಮೆ ಮನುಷ್ಯ ಜನ್ಮ ಅನ್ನೋದು ಸಿಗತ್ತೆ. ಜನ್ಮ ಸಹಸ್ರಾಣ, ನೂರಾರು ಜನ್ಮಗಳಲ್ಲಿ ಅಥವಾ ಸಹಸ್ರೇರಪಿ ಸಾವಿರಾರು ಜನ್ಮಗಳಲ್ಲಿ ನಮ್ಮ ಪುಣ್ಯದ ಸಂಚಯನದಿಂದ, ಪುಣ್ಯದ ಕೂಡುವಿಕೆಯಿಂದ ಕದಾಚಿತ್ ಯಾವಾಗಲೂ ಒಮ್ಮೆ ಮನುಷ್ಯ ಜನ್ಮ ಸಿಗುತ್ತದೆ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ಕೊಳಕೆ ಇಲ್ಲಿ, ಅಂದರೆ ಈ ಭಾರತದಲ್ಲಿ ನಾವು ಜನ್ಮನ ಎತ್ತಬೇಕು ಅಂದರೆ ಸುಲಭ ಅಲ್ಲ. ಸಾವಿರಾರು ಜಂತುಗಳ ಜನ್ಮದಲ್ಲಿ ನಮ್ಮ ಪುಣ್ಯಗಳ ಅಂದರೆ ಪ್ರತ್ಯೇಕವಾದಂತಹ ಜನ್ಮ ಎತ್ತದಾಗಲೂ ಗಳಿಸಿದಂಥ ಪುಣ್ಯಗಳ ಸಂಚಯದಿಂದ ಕೊನೆಗೆ ಒಂದು ದಿವಸ ಮನುಷ್ಯನಾಗಿ ಜನ್ಮ ಎತ್ತಾನೆ. ಆ ಮನುಷ್ಯ ಜನ್ಮ ಸದಾ ಸಿಗೋದಿಲ್ಲ, ಕದಾಚಿತ್ ಲಭತೆ, ಯಾವಾಗಲೂ ಒಮ್ಮೆ ಸಿಗತ್ತೆ. ಅದನ್ನು ವೇಸ್ಟ್ ಮಾಡ್ಕೋಬಾರ್ದು. ಅದನ್ನು ನಮ್ಮ ಮೋಕ್ಷಕ್ಕೆ ಪಡ್ಕೊಳ್ಳಿಕ್ಕೆ ಅದನ್ನು ಸಾಧನವಾಗಿ ಮಾಡಿಕೊಳ್ಳಬೇಕು. ಹಾಗಾಗಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತಲೇ ಕಾಳಿದಾಸ ಹೇಳ್ತಾರೆ. ಶರೀರವೇ ಎಲ್ಲಕ್ಕಿಂತ ಎಲ್ಲ ಧರ್ಮಕ್ಕೂ ಸಾಧನವಾಗಿರೋದ್ರಿಂದ ನಾವು ಅದನ್ನು, ಅಂದರೆ ಶರೀರ ಅಂದರೆ ಮನುಷ್ಯ ಶರೀರ ಅಂತ ತಗೋಬೇಕು. ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಅಂದರೆ ನಮ್ಮ ಮೋಕ್ಷವನ್ನು ಪಡಿಬೇಕು ಅಂತ ಅರ್ಥ ಆಯ್ತಾ? ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯ ಪುರುಷಾಃ ಸುರತ್ವಾತ್. ಗಾಯಂತಿ ದೇವಾಹ ಕಿಲ ಗೀತಕಾನಿ, ಈ ದೇವತೆಗಳು ಗೀತೆಯನ್ನು ಹಾಡ್ತಾ ಇವೆ. ಏನಂತ ಪ್ರಶಂಸ್ತಾ ಇವೆ. ಗಾಯಂತಿ ಕಿಲ ಗೀತಕಾನಿ ದೇವಾಹ ಗಾಯಂತಿ, ಅಂದರೆ ದೇವಾಹ ಗೀತಕಾನಿ ಗಾಯಂತಿ ಕಿಲ, ದೇವತೆಗಳು ಪ್ರಶಂಸ್ತಾ ಇವೆ. ಏನಂತ? ಧನ್ಯಾಸುತೆ ಭಾರತ ಭೂಮಿಭಾಗೆ, ಯಾರು ಭಾರತದಲ್ಲಿ ಜನ್ಮವನ್ನು ಎತ್ತಿದಾರೋ ಅವರು ಧನ್ಯರು, ಅವರ ಜೀವನಕ್ಕೆ ಒಂದು ಅರ್ಥ ಇದೆ. ಹಾಗಾಗಿ ಧನ್ಯಾಸ್ತುತೆ ಭಾರತ ಭೂಮಿಭಾಗೆ, ಭಾರತದ ಭೂಮಿಯಲ್ಲಿ ಜನ್ಮವನ್ನು ಎತ್ತಿದವರು ಧನ್ಯರು. ವರ್ಗಾಸ್ಪದ ಮಾರ್ಗಭೂತೆ, ಇದು ಸ್ವರ್ಗ ಮತ್ತು ಅಪವರ್ಗ ನೋಡಿ. ಸ್ವರ್ಗಾಪವರ್ಗ, ಅಪವರ್ಗ ಅಂದರೆ ಮೋಕ್ಷ ಅಂತ ಅರ್ಥ. ಹಾಗೆ ಸ್ವರ್ಗವನ್ನು ಪಡಲಿಕ್ಕೆ, ಸ್ವರ್ಗ ಅಂದರೆ ಸುಖವನ್ನು ಪಡೆಯುವಂಥದ್ದು. ಸ್ವರ್ಗ ಬೇರೆ, ಮೋಕ್ಷ ಬೇರೆ, ಎರಡು ಒಂದೇ ಅಲ್ಲ. ಹಾಗಾಗಿ ಸ್ವರ್ಗ ಅಪವರ್ಗ ಆ ಎರಡನ್ನು, ಮೊದಲು ಸ್ವರ್ಗವನ್ನು ಪಡ್ಕೊಳ್ಬೇಕು, ಆಮೇಲೆ ಮೋಕ್ಷಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸ್ವರ್ಗಾಪವರ್ಗಾಸ್ಪದ, ಆಸ್ಪದ ಕೊಡುವಂಥ ಭೂಮಿ ಇದು. ಮಾರ್ಗಭೂತೆ, ಮಾರ್ಗವನ್ನು ಹೊಂದಿರುವಂಥದ್ದು. ನಿಮಗೆ ಸುಖನೇ ಬೇಕಾ, ಸ್ವರ್ಗಕ್ಕೆ ಹೋಗಿ. ಅದಕ್ಕೆ ಯಾವ ಮಾರ್ಗ ಬೇಕು ಅಂತ ಹೇಳುತ್ತೆ. ನಿಮಗೆ ಮೋಕ್ಷ ಬೇಕಾ, ಅಪವರ್ಗ ಅಂತ ಹೇಳ್ತೀವಿ, ಅದಕ್ಕೆ ಯಾವ ಮಾರ್ಗ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಭವಂತಿ ಭೂಯ ಪುರುಷ ಸುರತ್ವಾತ್. ಹಾಗಾಗಿ ಸುರತ್ವಾತ್ ಅಂತಂದರೆ ಈ ತಮ್ಮ ದೇವತೆಗಳ ಒಂದು ಸಾಮರ್ಥ್ಯದಿಂದ, ಅಂದರೆ ಮನುಷ್ಯನು ಕೂಡ ಸುರತ್ವ, ದೇವತ್ವವನ್ನು ಹೊಂದುತ್ತಾನೆ ಅಂತ. ಸುರರು ಅಂದರೆ ದೇವತೆಗಳು. ಹಾಗಾಗಿ ಆ ಪುಣ್ಯದ ಭಾಗದಿಂದ ಏನು ಮಾಡ್ತಾರೆ, ಸುರತ್ವವನ್ನು, ದೇವತ್ವವನ್ನು ಅವರು ಹೊಂದ್ತಾರೆ. ಸೊ ನಾವು ಅದು ನಿಮಗೆ ಮಹಾಭಾರತ ಭಗವದ್ಗೀತೆಯಲ್ಲೂ ಕೂಡ ಬಂದಿದೆ. ಏನಂತ? ನೀವು ಅತಿಯಾದಂಥ ಪುಣ್ಯವನ್ನು ಮಾಡಿದರೆ ನೀವು ಪುಣ್ಯವಂತರಾಗ್ತೀರಿ, ಅಂದರೆ ದೇವತೆಗಳಾಗಿ ಹುಡ್ತೀರಿ. ಸ್ವಲ್ಪ ಕಡಿಮೆ ಮಾಡಿದರೆ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಾಧ್ಯರು, ಸಿದ್ಧರು, ಹೀಗೆ ಬೇರೆ ಬೇರೆ ಅವತಾರವನ್ನು ಇರ್ತೀವಿ. ಕೊನೆಗೆ ಮನುಷ್ಯ. ಇನ್ನೂ ಕಡಿಮೆ ಪುಣ್ಯನೇ ಮಾಡಲಿಲ್ಲ, ಪಾಪ ಶುರುವಾಯಿತು. ಅವಾಗ ಪಾಪ ಕಡಿಮೆ ಇದ್ದರೆ ಸಿಂಹ, ಹುಲಿ, ಕರಡಿ, ಆನೆ ಹೀಗೆ ಬರ್ತೀವಿ. ಇನ್ನೂ ಪಾಪ ಜಾಸ್ತಿ ಮಾಡಿದರೆ ಇನ್ಸೆಕ್ಟ್ಸ್, ಪಕ್ಷಿಗಳಾಗ್ತೀರಿ. ಇನ್ನೂ ಜಾಸ್ತಿ ಪಾಪ ಮಾಡಿದರೆ ಇನ್ಸೆಕ್ಟ್ಸ್, ಕ್ರೀಚರ್ಸ್, ಈ ರೀತಿಯಾಗಿ ನೀವು ಜನ್ಮವನ್ನು ಎತ್ತಾ ಹೋಗ್ತೀರಿ. ಆದ್ದರಿಂದ ಪುಣ್ಯ ಸಂಚಯದಿಂದ ನಾವೆಲ್ಲವನ್ನೂ ಏನು ಬೇಕಾದ್ರೂ, ಸ್ವರ್ಗವನ್ನು ಬೇಕಾದ್ರೂ ಪಡ್ಕೊಳ್ಬೋದು ಅಥವಾ ಮೋಕ್ಷವನ್ನು ಬೇಕಾದರೂ ಪಡ್ಕೊಳ್ಬೋದು ಅಂತ ಹೇಳ್ತಾರೆ. ಕೊನೆಯದಾಗಿ ಜಾನೀಮನೈ ತತ್ವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾ ಖಲು ತೇ ಮನುಷ್ಯಾ ಯೇ ಭಾರತೇನೇಂದ್ರಿಯ ವಿಪ್ರಹೀನಾ. ಜಾನೀಮನೈತತ್ವ ವಯಂ ವಿಲೀನೆ, ಸ್ವರ್ಗಪ್ರದಾಯಕವಾದಂತಹ ಈ ಪುಣ್ಯಕರ್ಮದಲ್ಲಿ ನಾವೇನಾಗ್ತೀವಿ, ವಿಲೀನೇ ಸತಿ. ನಾವು ವಿಲೀನ ಆದ್ವಿ, ಡಿಸಾಲ್ವ್ ಆದ್ವಿ. ವಿಲೀನ ಆದ್ರೇನೋ ಡಿಸಾಲ್ವ್, ವಿಲೀನ ಅಂತ ಇಲ್ಲಿದೆ ನೋಡಿ. ಡಿಸಾಲ್ವ್ ಆದ್ವಿ ಅಂತಾದರೆ ಪುನಃ ಕುತ್ರ ದೇಹಬಂಧಂ, ನಮ್ಮ ದೇಹ ಕ್ವ, ಎಲ್ಲಿ ದೇಹಬಂಧ, ದೇಹದ ಜೊತೆಗೆ ನಮ್ಮ ಆತ್ಮದ ಬಂಧನ ಎಲ್ಲಾಗುತ್ತೆ, ಆಗ ಮೋಕ್ಷ ಸಿಗುತ್ತೆ ಅಂತ ಅರ್ಥ. ಸೊ ಪ್ರಾಪ್ಸ್ಯಾಮ ಇತಿ ವಯಂ ನ ಜಾನೀಮ, ನಮಗೆ ಗೊತ್ತಿಲ್ಲ. ನಮ್ಮ ಸ್ವರ್ಗ ಪ್ರದಾಯಕವಾದಂಥ ಈ ಪುಣ್ಯಕರ್ಮದಲ್ಲಿ ನಾವು ವಿಲೀನವಾಗಿದ್ದರೆ ನಮಗೆ ನಮ್ಮ ದೇಹ ಎಲ್ಲಿ
ಜನ್ಮ ತಾಳತ್ತೆ ಅನ್ನೋದು ಗೊತ್ತಿಲ್ಲ. ಭಾರತ ದೇಶ ಈ ಮನುಷ್ಯ, ಭಾರತ ದೇಶದಲ್ಲಿ ಈ ಮನುಷ್ಯರು ಇಂದ್ರಿಯ ಶಕ್ತಿ ಸಹಿತವಾಗಿದ್ದಾರೋ ತೇ ಏವ ಧನ್ಯ. ಅಂದರೆ ನಾವು ಯಾವ್ಯಾವ ಕರ್ಮಗಳನ್ನು ಮಾಡಿ ಏನಾಗ್ತೀವೋ ನಮಗೆ ಗೊತ್ತಿಲ್ಲ, ಆದರೆ ಯಾವ ವ್ಯಕ್ತಿಗಳು ಅಂದರೆ ಭಾರತದಲ್ಲಿರುವವರು ಅವರಿಗೆ ಗೊತ್ತಿದೆ ಅವರ ಕರ್ಮಗಳ ಯಾವ ರಿಸಲ್ಟನ್ನು ಕೊಡುತ್ತೆ, ಈ ಕರ್ಮ ಮಾಡಿದರೆ ಏನು ಫಲ ಬರುತ್ತೆ ನನಗೆ, ಈ ಕರ್ಮ ಮಾಡಿದರೆ ಏನು ಕೆಟ್ಟದಾಗತ್ತೆ ಅಥವಾ ಒಳ್ಳೆಯದಾಗತ್ತೆ, ಪ್ರತಿಯೊಂದು ಭಾರತೀಯರಿಗೆ ಗೊತ್ತಿದೆ. ಆದ್ದರಿಂದ ಅವರು ಧನ್ಯರು ಅಂತ ಹೇಳ್ತಾರೆ. ಇನ್ನೊಮ್ಮೆ ನೋಡ್ಕೊಳ್ಳಿ, ಸ್ವರ್ಗವನ್ನು ನೀಡುವಂತಹ ಪುಣ್ಯಕರ್ಮದಲ್ಲಿ ನಾವು ವಿಲೀನರಾಗಿದ್ದಾಗ ಈ ನಮ್ಮ ದೇಹಬಂಧ ಎಲ್ಲಿ ಆಗತ್ತೆ, ನಾವು ಎಲ್ಲಿ ನಮ್ಮ ದೇಹಬಂಧವನ್ನು ಹೊಂದುತ್ತೀವಿ, ದೇಹಬಂಧ ಅಂದರೆ ಈಗ ಆತ್ಮ, ಪ್ರಾಣ ಮತ್ತು ದೇಹ ಇವುಗಳ ನಡುವೆ ಬಂಧನ ಇದೆ. ಆ ದೇಹಬಂಧ ಎಲ್ಲಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಭಾರತ ದೇಶದಲ್ಲಿ ಯಾವ ಮನುಷ್ಯರು ಇಂದ್ರಿಯ ಶಕ್ತಿ ಸಹಿತ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿದಾರೋ ಅವರೇ ಧನ್ಯರು. ಯಾಕೆಂದರೆ ಅವರು ಮೋಕ್ಷವನ್ನು ಪಡೆಯುವವರು ಅಂತ. ಹಾಗಾಗಿ ಅಂತಹ ಮಹಾನ್ ಮಾರ್ಗವನ್ನು ಸೂಚಿಸಿರುವಂಥದ್ದು ಈ ಭಾರತ ದೇಶದಲ್ಲಿರುವಂಥ ಆ ಋಷಿಮುನಿಗಳು, ಜ್ಞಾನಿಗಳು, ಆಯಿತಾ. ಅಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವೆ, ನಾವು ಅದ್ಭುತವಾದಂಥ ಸಾಧನೆಯನ್ನು ಮಾಡೋಣ ಅಂತ ಹಾರೈಸ್ತಾ ಇದರ ಕ್ವಶನ್ ಆನ್ಸರ್ನೆಲ್ಲ ನೋಡ್ಕೊಳ್ಳಿ. ಇದರ ಅರ್ಥ ಇಲ್ಲಿ, ಈ ಅರ್ಥವನ್ನು ನೋಡ್ಕೊಂಡಾದ ಮೇಲೆ ಇದು ಕ್ವಶನ್ ಆನ್ಸರ್ ಇದೆ. ಇದು ನೋಟ್ಸ್ ಕಳಿಸ್ತೀನಿ ನಾನು, ಇದು ನಿಮಗೆ ಟೆಸ್ಟಿಗೆ ಇದೆ, ಓದ್ಕೋಬೇಕು ನೀವು. ಇದನ್ನೆಲ್ಲ ನೋಡ್ಕೊಳ್ಳಿ. ನೋಡಿ, ಭಾರತದಲ್ಲಿ ಯಾವ್ಯಾವ ಇದನ್ನು ಮುಗಿದ ಮೇಲೆ ನಾನು ನೋಡ್ಕೊಳ್ಳಿ ಎಲ್ಲವನ್ನು. ಈಗ ಆ ಹಿಮಾಲಯನ್ ರೇಂಜಸ್ ಅಥವಾ ನೋಡಿ, ಹಿಮಾಲಯನ್ ರೇಂಜಸ್ನಲ್ಲಿ ಯಾವ ರೀತಿ ಓಂ ಪರ್ವತ ಇದೆ ನೋಡಿ. ನಮ್ಮ ಹಿಂದಿ ಈ ಶಾಸ್ತ್ರಗಳೆಲ್ಲ ಹೇಳಿದ್ದಾರೆ ಓಂ ಪರ್ವತದ ಬಗ್ಗೆ, ಕೈಲಾಸ ಪರ್ವತದ ಬಗ್ಗೆ ಎಲ್ಲ. ನೋಡಿ, ಎಕ್ಸಾಕ್ಟಾಗಿ ಇದು ಓಂ ಆಕೃತಿಯಲ್ಲೇ ಇದೆ, ನೋಡ್ಕೊಳ್ಳಿ. ನೋಡಿ, ಓಂ ಹೇಗೆ ನೀವು ಬರಿತೀರೋ ಓಂ ಆಕೃತಿಯಲ್ಲೇ ಇದೆ. ಇಲ್ಲೊಂದು ಸಣ್ಣ ಡಾಟ್, ಆಯಿತಾ. ನೋಡಿ, ಓಂ ಬೇರೆ ಬೇರೆಯ ಪೊಸಿಷನ್ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಆಮೇಲೆ ಕೈಲಾಸ ಪರ್ವತ ನೋಡಿ, ಕೈಲಾಸ ಪರ್ವತ ಹೇಗಿದೆ ನೋಡ್ಕೊಳ್ಳಿ. ನೋಡಿ, ಈಶ್ವರಲಿಂಗದ ರೀತಿಯಲ್ಲೇ ನೀವು ಇದನ್ನು ಸರಿಯಾಗಿ ನೋಡಿದರೆ ನಿಮಗೆ ಈಶ್ವರಲಿಂಗದ ರೀತಿಯಲ್ಲೇ ಇದು ಕಾಣಿಸ್ತೈತೆ. ಇದು ಸೋಮಸೂತ್ರ, ಇದು ಈಶ್ವರಲಿಂಗ. ನೋಡಿ, ಇಲ್ಲಿ ಈ ಸೋಮಸೂತ್ರ ನೀರು ಬರುತ್ತೆ ಹೀಗೆ, ಸುತ್ತ ನೀರಿನಿಂದ ಬರುವಂಥದ್ದು. ನೋಡಿ, ಅದು ಬೆಳಗಿನ ಜಾವ 4 ಗಂಟೆಗೆ ಈ ಕಲರ್ ಬರುತ್ತೆ. ಒಂದು ಕ್ಷಣ ಇರುತ್ತೆ, ಯಾರೇ ಕೈಲಾಸ ಪರ್ವತಕ್ಕೆ ಹೋದ್ರೆ ಅಲ್ಲಿ ಬೆಳಗಿನ ಜಾವ ಪರಿಕ್ರಮ ಅಂತ ಹೇಳ್ತಾರೆ, ಸುತ್ತ ಹಾಕೋದು. ಸುತ್ತ ಹಾಕಿ ಬಂದಾಗ ಅಲ್ಲಿ ಇದ್ದರೆ ಒಂದು ದಿವಸ, ಆಗ ಇದನ್ನು ಈ ಸೀನನ್ನು ನೋಡಬಹುದು. ನೋಡಿ, ಕೈಲಾಸ ಪರ್ವತ ಎಲ್ಲ ಎಂಗಲ್ನಿಂದ. ಧನ್ಯವಾದಗಳು. ಚೆನ್ನಾಗಿ